ಇನ್ನು ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋದು ಡೌಟ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾಳೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಈ ರಾಜಾತಿಥ್ಯದ ಸಂಬಂಧ ದಾಖಲಾಗಿರೋ ಕೇಸ್ಗಳ ತನಿಖೆ ಚುರುಕಾಗಿದೆ. ಸದ್ಯ ಪ್ರಕರಣದ ದೂರುದಾರ ಡಿಐಜಿ ಸೋಮಶೇಖರ್ ರಿಂದ ವಿಚಾರಣೆ ನಡೀತಾ ಇದೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇರೋ ಕಾರಣ ತನಿಖೆ ಚುರುಕಾಗಿದೆ. ಮಹಜರು ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಹೀಗಾಗಿ ನಾಳೆ ಬಿಗಿ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಬಹುಶಃ ಇವತ್ತೇ ಶಿಫ್ಟ್ ಆಗಬಹುದು ಅನ್ನೋ ಸಾಧ್ಯತೆ ಇತ್ತು. ನಿನ್ನೆ ಕೋರ್ಟ್ನಿಂದ ಆದೇಶ ಸಿಕ್ಕಿದ್ದು ಇವತ್ತು ಶಿಫ್ಟ್ ಆಗಬಹುದು ಅಂತಿತ್ತು. ಬಟ್ ಅವರ ಜುಡಿಷಿಯಲ್ ಕಸ್ಟಡಿ ಇವತ್ತು ಅಂತ್ಯ ಆಗಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೆ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಮಧ್ಯಾಹ್ನದ ನಂತರ ಅವರನ್ನ ಇಲ್ಲಿಂದ ಹೊರಡಿಸಿ ಬಳ್ಳಾರಿ ತಲುಪೋದು ಕಷ್ಟ. ರಾತ್ರಿ ಸಂದರ್ಭದಲ್ಲಿ ಆರೋಪಿಗಳನ್ನು ಶಿಫ್ಟ್ ಮಾಡೋ ಹಾಗಿಲ್ಲ. ಜೊತೆಗೆ ಇನ್ನು ಇಲ್ಲಿ ಎನ್ಕ್ವೈರಿ ನಡೀತಾ ಇದೆ. ಕಾರಣಗಳು ನೋಡೋದಾದ್ರೆ ರಾತ್ರಿ ವೇಳೆ ಆರೋಪಿಯನ್ನ ಶಿಫ್ಟ್ ಮಾಡೋದಕ್ಕೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಕಾನೂನಿನಲ್ಲಿ ಇಂಥದ್ದಕ್ಕೆ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ 334 ಕಿಲೋಮೀಟರ್ ದೂರ ಇರೋದು. 334 ಕಿಲೋಮೀಟರ್ ದೂರ ಅಂದರೆ ಒಂದು 6 ತಾಸು ಅಥವಾ 7 ತಾಸಂತೂ ಬೇಕು. ಈ 334 ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಕನಿಷ್ಠ 6 ಗಂಟೆ ಸಮಯ ಆದರೂ ಬೇಕೇ ಬೇಕು. 6 ಅವರ್ಸ್ ಟ್ರಾವೆಲ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ. ಸೊ ಬಳ್ಳಾರಿಗೆ ತಲುಪಿದ ನಂತರ ಮತ್ತೆ ಮೆಡಿಕಲ್ ಚೆಕಪ್ ಮಾಡಿಸ್ಲೇಬೇಕು. ನೇರವಾಗಿ ಜೈಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನೋದಕ್ಕಾಗಲ್ಲ. ಇಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮುಂಚೆ ಮೆಡಿಕಲ್ ರಿಪೋರ್ಟ್ ಆಗಬೇಕು. ಒಂದು ವೇಳೆ ಇವತ್ತು ಕರೆದೊಯ್ದಿದ್ರೆ ರಾತ್ರಿಯೊಳಗೆ ತಲುಪೋದು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಮಿನಿಮಮ್ 6 ಅವರ್ಸ್ ಇದೆ, ಇನ್ನೂ ಹೆಚ್ಚು ಕಡಿಮೆ ಆಗಬಹುದು. ಹೋದ ನಂತರ ಮತ್ತೆ ಮೆಡಿಕಲ್ ಚೆಕಪ್ ಮಾಡಿಸ್ಲಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಆರೋಪಿ ದರ್ಶನ್ನ ಇಂದು ಬಳ್ಳಾರಿಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇದೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನಾಳೆ ಶಿಫ್ಟ್ ಮಾಡೋದು ಅಂತ ಅಧಿಕಾರಿಗಳು ತೀರ್ಮಾನ ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದ್ದ ಕಾರಣ ಇವತ್ತು ಪರಪ್ಪನ ಅಗ್ರಹಾರದಲ್ಲೇ ಉಳಿಬೇಕಾಗಿದೆ ದರ್ಶನ್. ಬಟ್ ನಾಳೆ ಇದೆಲ್ಲವೂ ಸರಿ ಹೊಂದೋ ಹಾಗೆ ಎಲ್ಲ ಪ್ರೊಸೀಜರ್ಗಳನ್ನು ಸರಿಯಾದ ರೀತಿಯಲ್ಲೇ ನಡೆಸ್ಕೊಂಡು ಹೋಗೋ ಹಾಗೆ ಆರೋಪಿ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡೋ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.